ಈಗ ಬೆಂಗಳೂರಿನಲ್ಲಿ ಯಾವ ಪರಿಸ್ಥಿತಿ ಆಗಿದೆ ಅಂದರೆ ಕಸ ತೊಗೊಂಡು ಹೋಗ್ಬಿಟ್ಟು ರಸ್ತೆಗೆ ಎಸೆಯೋಂಗಿಲ್ಲ, ಕರ್ಕೊಂಡು ಬಂದು ದಂಡ ಹಾಕ್ತಾರೆ. ಇನ್ನೊಂದು ಕಡೆಗೆ ಬೆಳಗ್ಗೆ ಗಾಡಿ ಬರುತ್ತಪ್ಪ ಕಸ ಬಾಗಿಲುಗಡೆ ಇಡೋಣ ಅಂತ ಹೇಳ್ಬಿಟ್ಟು ಮುಂದೆ ಕಸ ಇಟ್ಬಿಟ್ರೆ ಒಂದು ಗ್ಯಾಂಗ್ ಅಲರ್ಟ್ ಆಗಿಬಿಟ್ಟಿದೆ. ಆ ಗ್ಯಾಂಗ್ ಬರುತ್ತೆ, ಸೀದಾ ಕಸವನ್ನೆಲ್ಲ ಎತ್ಕೊಂಡು ಚಿಲ್ಲ ಪಿಲ್ಲಿ ಮಾಡೋಗುತ್ತೆ. ಈಗ ಮಾಡಿದ ನಂತರ GB ಅವರು ಬರ್ತಾರೆ, ಅದರ CCTV ಫುಟೇಜ್ ಎಲ್ಲ ನೋಡ್ತಾರೆ, ಬಂದು 25,000 ರೂಪಾಯಿ ದಂಡ ಹಾಕೋಗ್ಬಿಡ್ತಾರೆ. ಯಾವ ಈ ಗ್ಯಾಂಗು ನೋಡಿ. ಅಂಗಡಿ ಮುಂದೆ ಕಸ ಇಟ್ಟಿದ್ದ ಮಾಲೀಕ, ರಸ್ತೆ ತುಂಬೆಲ್ಲ ಕಸ ಚೆಲ್ಲಾಡಿದ ನಾಯಿಗಳು, ಅಂಗಡಿ ಮಾಲೀಕನಿಗೆ 25,000 ರೂಪಾಯಿ ಫೈನ್. ಬೆಂಗಳೂರಿನಲ್ಲಿ ಕಸ ಮುಕ್ತ ಮಾಡುವ ನಿಟ್ಟಿನಲ್ಲಿ GBA ಹಲವು ಕಾರ್ಯಕ್ರಮಗಳನ್ನ ಮಾಡುತ್ತಿದೆ. ಹಲವರಿಗೆ ಅರಿವು ಮೂಡಿಸುವ ಕೆಲಸ ಮಾಡ್ತಿದೆ. ಕಸ ಹಾಕುವವರಿಗೆ ದಂಡ ಹಾಕಿ ಎಚ್ಚರಿಸುವ ಕೆಲಸ ಮಾಡ್ತಿದೆ. ಆದ್ರೆ ಇಲ್ಲೊಂದು ಗ್ಯಾಂಗ್ ಕಸವನ್ನ ಎಷ್ಟೇ ನೀಟಾಗಿ ಒಂದು ಕಡೆ ಇಟ್ಟರೂ ದಾಂಗುಡಿ ಇಟ್ಟು ಕಿತಾಪತಿ ಮಾಡಿ ಕಸ ಇಟ್ಟವರಿಗೆ ದಂಡದ ಬರೆ ಹಾಕಿಸುತ್ತಿದೆ. ಹೌದು, ನಾವು ಹೇಳ್ತಿರೋದು ಬೇರೆ ಯಾವುದೋ ಗ್ಯಾಂಗ್ ಅಲ್ಲ, ಅದೇ ಏರಿಯಾದ ಬೀದಿ ನಾಯಿಗಳ ಬಗ್ಗೆ. ಎಸ್, ಈ ಬೀದಿ ನಾಯಿಗಳ ಕಿತಾಪತಿಯಿಂದಲೇ ಐಸ್ ಕ್ರೀಮ್ ಅಂಗಡಿ ಮಾಲೀಕರೊಬ್ಬರಿಗೆ GBA ಅಧಿಕಾರಿಗಳು ಬರೋಬ್ಬರಿ 25,000 ದಂಡದ ಬಿಸಿ ಮುಟ್ಟಿಸಿರೋದು. ಬೆಂಗಳೂರಿನ ರಾಜಾಜಿನಗರದ ಐಸ್ ಕ್ರೀಮ್ ಅಂಗಡಿಯೊಂದರ ಮಾಲೀಕ 2-3 ದಿನದ ಹಿಂದೆ ರಾತ್ರಿ ಅಂಗಡಿ ಕೆಲಸ ಮುಗಿಸಿದ್ದ. ತನ್ನ ಅಂಗಡಿಯ ಒಣಕಸವನ್ನ ಎಂದಿನಂತೆ ಒಂದು ದೊಡ್ಡ ಬ್ಯಾಗ್ನಲ್ಲಿ ಸಂಗ್ರಹ ಮಾಡಿ ಬೆಳಗ್ಗೆ ಕಸದ ವಾಹನಕ್ಕೆ ಹಾಕಲು ತನ್ನ ಅಂಗಡಿ ಮುಂದೆ ಇಟ್ಟು ಹೋಗಿದ್ರು. ಮಾಲೀಕ ಹೋದ ಬಳಿಕ ಮಧ್ಯರಾತ್ರಿ ಎಂಟ್ರಿ ಕೊಟ್ಟ 4-5 ಶ್ವಾನಗಳು ಕಸವನ್ನ ನೋಡಿ ಎಳೆದಾಡಿವೆ. ಬೆಳಗ್ಗೆ ಅಷ್ಟರಲ್ಲಿ ಇಡೀ ರಸ್ತೆ ತುಂಬಾ ಕಸ ಹರಡಿ ಸ್ಥಳದಿಂದ ಕಾಲ್ಕಿತ್ತಿವೆ. ಎಂದಿನಂತೆ ಬೆಳಗ್ಗೆ ಮಾರ್ಷಲ್ಗಳು ಏರಿಯಾ ರೌಂಡ್ಸ್ಗೆ ಬಂದಾಗ ಈ ದೃಶ್ಯ ನೋಡಿ ನೇರವಾಗಿ ಅಧಿಕಾರಿಗಳ ಜೊತೆ ಬಂದು ಮಾಲೀಕನಿಗೆ 25,000 ದಂಡ ಬಿಲ್ ಕೊಟ್ಟು ಕೂಡಲೇ ಕಟ್ಟುವಂತೆ ಸೂಚಿಸಿದ್ದಾರೆ. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪಟ್ಟು ಹಿಡಿದ ಕಾರಣ ಬೇರೆ ದಾರಿ ಇಲ್ಲದೆ ದಂಡ ಕಟ್ಟಿ ರಶೀದಿ ಪಡೆದಿದ್ದಾರೆ. ದಂಡ ಪಾವತಿಸಿದ ಬಳಿಕ ಮಾಲೀಕ ಬೇಸರ ವ್ಯಕ್ತಪಡಿಸಿದ್ದಾರೆ. ಒಳಗೆ ಇಟ್ರೆ ಬೆಳಗ್ಗೆ ಕಸದವರು ತೆಗೆದುಕೊಂಡು ಹೋಗಲ್ಲ, ಹೊರಗಿಟ್ರೆ ನಾಯಿ ಕಾಟದಿಂದ ಇಂತಹ ಪರಿಸ್ಥಿತಿ ಬಂದಿದೆ ಎಂದರು. ಏನಂದರೆ ನಾವು ನೈಟ್ ಟೈಮು ಇಲ್ಲಿ ಗೇಟ್ ಒಳಗಡೆ ಇಟ್ಟರೆ ಇದಾಗತ್ತೆ ಅಂತ ಆಚೆ ಇಡಿ ಅಂತ ಆಟೋದವ್ರೆ, ಗಾರ್ಬೇಜ್ ಆಟೋದವರೇ ಹೇಳಿದ್ದು. ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ಕಟ್ಟಿ ಆಚೆ ಇಟ್ಟಿದ್ವಿ. 4 ನಾಯಿ ಸೇರ್ಕೊಂಡು ಎಳೆದಾಡು ಕಸ ಕವರೆಲ್ಲ ಹರಿದ್ಬಿಟ್ಟು ಕಸ ಚೆಲ್ಲಿದೆ ಆಚೆ. 25,000 ಕಟ್ಸ್ಕೊಂಡಿದ್ದಾರೆ. ತುಂಬ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಫಸ್ಟ್ ಟೈಮ್ ಅಫೆನ್ಸು, ನಾವೇನು ಬೇಕು ಅಂತ ಮಾಡಿದ್ದಲ್ಲ. ಬಟ್ ನಾವು ನಮ್ಮ ಕಡೆಯಿಂದ ಎಲ್ಲ ಹೇಳಿದ್ದೀವಿ, ರಿಕ್ವೆಸ್ಟ್ ಮಾಡಿದ್ದೀವಿ, ಇನ್ನು ಮಾಡಲ್ಲ, ಈ ಥರ ಒಳಗನೆ ಇಟ್ಕೊತೀವಿ. ಅಂಗಡಿ ಮುಂದೆ ಇಟ್ಟಿದ್ದಂತಹ ಕಸದ ಚೀಲವನ್ನು ನಾಯಿಗಳು ಎಳೆದಾಡಿದ ಪರಿಣಾಮ ಅಂಗಡಿ ಮಾಲೀಕ ಫೈನ್ ಕಟ್ಟುವಂತಾಗಿದೆ. ಆದರೆ ಇಲ್ಲಿ ಘನತ್ಯಾಜ್ಯ ನಿರ್ವಹಣಾ ಅಧಿಕಾರಿಗಳ ಪ್ರಕಾರ ಇಲ್ಲಿ ಅಂಗಡಿ ಮಾಲೀಕನದ್ದೇ ತಪ್ಪು. ಆತ ಆಟೋಗಳು ಬಂದಾಗ ಕಸವನ್ನು ಕೊಡಬೇಕೆ ಹೊರತು ಅಂಗಡಿ ಮುಂದೆ ಇಡಬಾರ್ದು, ಅಂಗಡಿ ಮುಂದೆ ಇಟ್ಟಿದ್ದೇ ತಪ್ಪು, ಹಾಗಾಗಿ ಫೈನ್ ಹಾಕಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಅಂಗಡಿ ಮಾಲೀಕರು ಕೂಡ ಪಾಲನೆ ಮಾಡಬೇಕಾಗತ್ತೆ. ಕಸದ ಆಟೋಗಳು ಯಾವಾಗ ತಮ್ಮ ಅಂಗಡಿ ಮುಂದಕ್ಕೆ ಬರ್ತವೆ, ತಮ್ಮ ರಸ್ತೆಗೆ ಬರ್ತವೆ, ಆಗ ಕಸದ ಚೀಲವನ್ನು ಆಟೋಗಳಿಗೆ ಹಾಕಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಕಸವನ್ನು ಚೀಲಕ್ಕೆ ತುಂಬಿ ಅಂಗಡಿ ಮುಂದೆ ಇಡುವಂಥದ್ದು, ಫುಟ್ಪಾತಲ್ಲಿ ಇಡುವಂಥದ್ದು, ಈ ರೀತಿ ಮಾಡಿದ್ರೆ ಮತ್ತೆ ನಿಮಗೆ ಫೈನ್ ಬೀಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. 25,000, 30,000, 10,000, 15,000 ಈ ರೀತಿಯಾಗಿ ಫೈನನ್ನು ಹಾಕ್ತಾ ಬರ್ತಾ ಇದ್ದಾರೆ. ಒಂದು ವೇಳೆ ಬೇಕಂತಲೇ ರಸ್ತೆಗೆ ಕಸವನ್ನು ಹಾಕಿದ್ರೆ ನಿಮ್ಮ ಅಂಗಡಿ ಮುಂದೆ ಕಸದ ರಾಶಿಯನ್ನು ಸುರಿದು ನಿಮಗೆ ದಂಡ ಹಾಕುವಂಥ ಕೆಲಸ ಘನತ್ಯಾಜ್ಯ ನಿರ್ವಹಣಾ ಅಧಿಕಾರಿಗಳು ಮಾಡಲಿದ್ದಾರೆ. ಕಸ ಅಂಗಡಿ ಮುಂದೆ ಇಟ್ಟಿದ್ಯಾಕೆ? ನಾಯಿಗಳು ಕಸ ಎಳೆದಾಡಿದ್ದಕ್ಕೆ ದಂಡ. ಇನ್ನು ಇದೇ ವಿಚಾರವಾಗಿ BSW MLCO ಕರಿಗೌಡ ಪ್ರತಿಕ್ರಿಯಿಸಿದ್ದಾರೆ. ಕಸವನ್ನ ಆಟೋಗೆ ಕೊಡಬೇಕು, ಅಂಗಡಿ ಮುಂದೆ ಇಡಬಾರ್ದು. ಅಂಗಡಿ ಮುಂದೆ ಇಟ್ರೆ ಬ್ಯಾಗ್ನಲ್ಲಿ ಏನಿದೆ ಎಂದು ನಾಯಿಗಳು ಎಳೆದಾಡುತ್ತವೆ. ಅಂಗಡಿ ಮುಂದೆ ಕಸವನ್ನ ಯಾಕೆ ಇಡಬೇಕಿತ್ತು? ಕಸ ಚೆಲ್ಲಾಪಿಲ್ಲಿ ಮಾಡಿದ್ದಕ್ಕೆ ದಂಡ ಹಾಕಲಾಗಿದೆ ಎಂದು ಸಮರ್ಥನೆ ಮಾಡಿಕೊಂಡ್ರು. ಇನ್ನು ಮನೆ ಮುಂದೆ ಕಸ ಸುರಿದು ಲಕ್ಷ ದಂಡ ಹಾಕಲಾಗಿದೆ. 300 ಪ್ರಕರಣಗಳ ಪೈಕಿ 5 ಲಕ್ಷವನ್ನ ಸಂಗ್ರಹಿಸಲಾಗಿದೆ ಎಂದು ಕರಿಗೌಡ ತಿಳಿಸಿದ್ರು. ಅದು ಕಸ ಬೀದಿನ ಎಸೆದ್ರೆ ಕಸ ನಮ್ಮ ಆಟೋ ಟಿಪ್ಪರ್ ಬಂದಾಗ ಕೊಡಬೇಕು. ಅವರು ಹೊರಗಡೆ ಫುಡ್ ಐಟಮ್ಸ್ ಇರೋದೆಲ್ಲ ಇಟ್ಟರೆ ನಾಯಿ ತಿನ್ನುತ್ತೆ. ಅದರಿಂದ ಅವರು ಕಂಟೈನರಲ್ಲಿ ಇಟ್ಟಿರಲಿಲ್ಲ, ಹೊರಗಡೆ ಚೆಲ್ಲಿತ್ತು, ಅದಕ್ಕೆ ಪೆನಾಲ್ಟಿ ಹಾಕಿದ್ದೇವೆ. ನಮ್ಮದು ಕಸ ಸುರಿಯೋದು ನಮ್ಮ ಉದ್ದೇಶ ಅಲ್ಲ. ಜನರಿಗೆ ಬೇರೆಯವರ ಮನೆ ಮುಂದೆ ರಸ್ತೆಯಲ್ಲಿ ಕಸ ಸುರಿಯದೇ ಇರುವಂತೆ ಮನವರಿಕೆ ಮಾಡುವುದು ನಮ್ಮ ಉದ್ದೇಶ. ಕಸ ಸುರಿಯೋದು ನಮ್ಮ ಉದ್ದೇಶ ಅಲ್ಲ. ಈ ಥರದ್ದು ಕೇಸು ಒಂದು
300 ಪ್ರಕರಣಗಳಾಗಿದ್ದಾವೆ. ಒಂದು ವಾರದಲ್ಲಿ ಸುಮಾರು 5 ಲಕ್ಷ ದಂಡ ವಸೂಲಿಯಾಗಿದೆ. ರಸ್ತೆಗೆ ಕಸ ಸುರಿದು ದಂಡ ಹಾಕುವಂಥ ಪ್ರಕರಣಗಳು ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ. ಕಳೆದ ಒಂದು ವಾರದಲ್ಲಿ 300ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು 5 ಲಕ್ಷಕ್ಕೂ ಹೆಚ್ಚು ದಂಡವನ್ನು ವಸೂಲಿ ಮಾಡಿರುವಂಥದ್ದು. ರಸ್ತೆಗೆ ಕಸ ಹಾಕಬೇಡಿ ಅಂದರೂ ಕೂಡ ರಸ್ತೆಗೆ ಜನ ಕಸ ಹಾಕ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಅವರ ಮನೆ ಮುಂದೆ ಕಸ ಸುರಿದು ಅವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸಕ್ಕೆ ಈಗಾಗಲೇ BSWML ಮಾಡ್ತಾ ಇದೆ. ಅದರ ಜೊತೆಗೆ ನಾಯಿ ಕಸವನ್ನು ಎಳೆದಾಡಿದ್ದಕ್ಕೆ ಫೈನ್ ಹಾಕಿದ್ದಕ್ಕೂ ಕೂಡ BSWML ಕರಿಗೌಡರು ಈಗಾಗಲೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಕಸವನ್ನು ಆಟೋಗೆ ಕೊಡಬೇಕು, ಅಂಗಡಿ ಮುಂದೆ ಇಡಬಾರ್ದು ಎನ್ನುವಂಥದ್ದನ್ನು ಹೇಳಿದ್ದಾರೆ. ಈ ರೀತಿಯಾಗಿ ಯಾರು ರಸ್ತೆಗೆ ಕಸ ಹಾಕ್ತಾರೆ ಅಂಥವ್ರಿಗೆ ದಂಡ ಹಾಕುವಂಥ ಪ್ರಕ್ರಿಯೆ ಈಗ ಮುಂದುವರೆದಿರುವಂಥದ್ದು ಕಂಡು ಬರ್ತಾ ಇದೆ. ಒಟ್ಟಾರೆ ಈ ನಾಯಿ ಗ್ಯಾಂಗ್ ಮಾಡಿದ ಕಿತಾಪತಿ ಮಾಲೀಕನನ್ನ ಫಜೀತಿಗೆ ಸಿಲುಕಿಸೋ ಜೊತೆಗೆ ಜೇಬಿಗೂ ಕತ್ತರಿ ಹಾಕಿಸಿವೆ. ಇನ್ನು ನಾಯಿಗಳು ಮಾಡಿದ ತಪ್ಪಿಗೆ ಜಿಬಿ ಅಧಿಕಾರಿಗಳು ದೊಡ್ಡ ಮೊತ್ತ ದಂಡ ಹಾಕಿದ್ದು ಸರಿಯಲ್ಲ. ಮೊದಲ ಬಾರಿಗೆ ಎಚ್ಚರಿಕೆ ಕೊಟ್ಟು ಸಣ್ಣ ಪ್ರಮಾಣದಲ್ಲಿ ದಂಡ ಕಟ್ಟಲು ಸೂಚಿಸುವುದು ಉತ್ತಮ. ಲೋಕೇಶ್ ಜೊತೆ ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.